ಅಯ್ಯೋ ರಾಧಕ್ಕ, ಹೋಗಿ ಹೋಗಿ ಈ ಕಡೆ ಕರ್ಕೊಂಬಂದಲ್ಲೇ. ಈ ಕಡೆ ಏನು ಇಲ್ಲ, ಹಣ್ಣು ಹೂವು ಏನು ಕಾಣಿಸ್ತಿಲ್ಲ. ಆ ಕಡೆನೆ ಹೋಗ್ಬೇಕಾಗಿತ್ತು. ಬಾಕಂಬ್ಲಿ, ಆ ಕಡೆನೆ ಹೋಗೋಣ. ಲೇ ಬಿಡಾಡಿ ಸುಧಾ, ನಿಂದೆಲ್ಲೇ ಬ್ಯಾಗ್ ತರದೆ ಹಂಗೆ ಕೈಯಾಡಸ್ಕೊಂಡ್ ಬಂದಿದ್ಯಲ್ಲ. ಮಾರ್ಕೆಟ್ಗೆ ಬರ್ತಾ ಇದೀವಿ, ಹೂವು ಹಣ್ಣು ತರಕಾರಿ ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ತೀವಿ ಅಂತ ಗೊತ್ತಿದ್ದುವೆ ಖಾಲಿ ಕೈಯಲ್ಲಿ ಬಂದಿದ್ಯಲ್ಲ. ಅಯ್ಯೋ ಇಲ್ಲ ಕನಕ, ನಮ್ಮ ಮನೇಲಿ ಬ್ಯಾಗ್ ಯಾವ್ದು ಇರ್ಲಿಲ್ಲ. ಅದಕ್ಕೆ ಇಲ್ಲೇ ಒಂದ್ ಚೆನ್ನಾಗಿರೋದು ಒಂದು ಬ್ಯಾಗ್ ತಗೊಳ್ಳೋಣ ಅನ್ಬಿಟ್ಟು ಬಂದಿದ್ದೀನಿ. ಹಂಗೇನಾದ್ರು ತಗೊಳ್ಳಿಲ್ಲ ಅಂತಂದ್ರೆ ನಿನ್ ಬ್ಯಾಗಲ್ಲಿ ಒಂದ್ ಸ್ವಲ್ಪ, ರಾಧಕ್ಕನ್ ಬ್ಯಾಗಲ್ಲಿ ಒಂದ್ ಸ್ವಲ್ಪ, ಪುಷ್ಪನ್ ಬ್ಯಾಗಲ್ಲಿ ಒಂದ್ ಸ್ವಲ್ಪ ಇಟ್ರೆ ಬೇಡ ಅಂತೀರೇನು? ಸ್ನೇಹಕ್ಕೋಸ್ಕರ ನೀವು ಇಷ್ಟು ಮಾಡಲ್ವಾ? ಹೋಗಕ್ಕನವ, ಇಡ್ದೆ ಏನ್ ಮಾಡ್ತೀಯ ಹೇಳು? ನಿನ್ ಸಾಮಾನೆಲ್ಲ ನಾವು ಹೊತ್ಕೊಂಡ್ಬಂದು ನಿಮ್ಮನೆ ಬಾಗ್ಲೆ ಕೊಡ್ತೀವಿ ಬಾ. ಕುಚಿಕು ಕುಚಿಕು ಕುಚಿಕು, ನೀವೆಲ್ಲ ಚಡ್ಡಿ ದೋಸ್ತಿ ಅಲ್ಲ ಕಣ್ರಿ, ಮಿಡ್ಡಿ ದೋಸ್ತಿಗಳು ಕುಚಿಕು, ಜೀವಕ್ಕಿನ್ನ ಜಾಸ್ತಿ ನೀವು ಕುಚಿಕು. ಈ ಫ್ರೆಂಡ್ಗೋಸ್ಕರ ಇಷ್ಟು ಸಹಾಯ ಮಾಡಲ್ವಾ? ಇಷ್ಟೇನಾ ನಿಮ್ ಬೆಲೆ ಕೊಡೋದು ನನ್ಗೆ? ನಮ್ ಸ್ನೇಹಕ್ಕೆ ಇಷ್ಟೇನಾ ಬೆಲೆ? ಸಾಕು ತಾಯಿ ಸಾಕು. ನಿನ್ನ ಓವರ್ ಆಕ್ಟಿಂಗ್ ನೋಡಕ್ಕಾಯ್ತಲ್ಲ, ಸಾಕು ನಿಲ್ಸು. ನಡಿ, ಮುಂದೆ ಯಾವ್ದಾದ್ರು ಬ್ಯಾಗ್ ಇದ್ರೆ ಚೆನ್ನಾಗಿರೋದೊಂದು ಬ್ಯಾಗ್ ತಗೊಳ್ಳುವಂತೆ. ಅಲ್ಲರದಕ್ಕ, ತರಕಾರಿ ರೇಟೇನೆ ಗಗನ ಆಗ್ಬಿಟ್ಟೈತಲ್ಲ. ನಾವೇನ್ ತರಕಾರಿ ತಗೊಂಡು ತಿನ್ಬೇಕಾ ಬೇಡವಾ? ನೀನ್ ತರಕಾರಿ ತಿನ್ಬೇಕು ಅಂತ ರೇಟ್ ಎಲ್ಲ ಕಮ್ಮಿ ಮಾಡ್ಕೊಂಡು ಮಾರಕ್ಕಾಗುತ್ತಾ? ಅಯ್ಯೋ ಇಲ್ಲಿ ಬಿಡ್ರೆ, ರೈತರಿಗೆ ಯಾವ್ದ್ರಲ್ಲೂ ಲಾಭ ಇರೋದಿಲ್ಲ ಪಾಪ. ಹೆಂಗೋ ತರಕಾರಿ ಸೊಪ್ಪು ಇಂಥದ್ರಲ್ಲಾರು ಒಂಚೂರು ಲಾಭ ಕಾಣ್ಲಿ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ನಿಂತರ ಎಲ್ಲರೂ ಯೋಚನೆ ಮಾಡ್ಬೇಕಲ್ಲಕ್ಕ. ಗ್ರೇಟ್ ನೀನು. ಈಗ ನಾವಿಲ್ಲಿ ಮಾರ್ಕೆಟ್ ಅಲ್ಲಿ ತಗೊಳಕ್ ಬಂದಿದೀವಲ್ಲ, ಇಲ್ಲೇನ್ ರೈತರು ಕುತ್ಕೊಂಡು ಮಾರ್ತಾರೆ ಅಂತ ಅನ್ಕೊಂಡಿದ್ಯಾಕ? ಎಲ್ಲ ಬರೀ ಮಧ್ಯವರ್ತಿಗಳೇ. ರೈತರಿಂದ ಇವ್ರು ತಗೋಬರ್ತಾರೆ, ಅವ್ರಿಗೇನೋ ಕಮ್ಮಿ ದುಡ್ಡಲ್ಲಿ ತಗೋಬರ್ತಾರೆ ರೈತರ ಹತ್ರ. ರೈತರಿಗೇನು ಜಾಸ್ತಿ ಕೊಡಕ್ಕಲ್ಲ ಇವರು, ಕಮ್ಮಿ ದುಡ್ಡಲ್ಲಿ ಎಲ್ಲಾನು ಒಂದೇ ಸರಿ ತಗೋಬರ್ತಾರೆ ಹೋಲ್ಸೇಲಲ್ಲಿ. ಇಲ್ಲಿ ಬಂದ್ಬಿಟ್ಟು ರೇಟ್ ಹಾಕೊಂಡು ಜಾಸ್ತಿ ರೇಟ್ ಮಾಡ್ಕೊಂಡು ಮಾರ್ತಾರೆ. ಇಲ್ಲಿ ಯಾವ ರೈತಂಗೂ ಲಾಭ ಆಗೋದಿಲ್ಲ, ಬರೀ ಮಧ್ಯವರ್ತಿಗಷ್ಟೇ ದುಡ್ಡಾಗೋದು. ನೀ ಹೇಳಿದ್ ಕರೆಕ್ಟ್ ಕಣಕ್ಕ. ನೀನ್ ಹೇಳ್ದಲ್ಲ, ಅದ್ 100% ನಿಜ. ಇಲ್ಲೇನ್ ರೈತರು ಕುತ್ಕೊಂಡು ಮಾರಕ್ ಬರ್ತಾರ? ಅವ್ರು ಬೆಳಿಗ್ಗೆಯಿಂದ ಸಂಜೆ ಗಂಟ ಹೊಲದಲ್ಲೇ ಕೆಲಸ. ಇಲ್ಲಿ ಮಧ್ಯವರ್ತಿಗಳು ತಂದ್ಬಿಟ್ಟು ದುಡ್ಡು ಮಾಡ್ಕೊತಾರ ಅಷ್ಟೇ. ಬಿಡಿ, ಇನ್ನೇನ್ ಮಾಡಕ್ಕಾಗತ್ತೆ? ಎಷ್ಟು ರೇಟ್ ಆದ್ರೂ ತಗೊಂಡು ತಿನ್ಲೇಬೇಕು, ಮಾಡ್ಲೇಬೇಕು. ಪುಷ್ಪ, ಏನ್ ನಿನ್ ಅಣ್ಣನ ಸಮಾಚಾರ? ಎಲ್ಲವನೇ ಇಲ್ಲೇ ಅವನ? ಹ್ಞೂ ಕನಕ, ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡಿದ್ವಲ್ಲ, ಮಾತಾಡಿ ಎಲ್ಲ ರಾಜಿ ಸಂಧಾನ ಎಲ್ಲ ಆಯ್ತು. ಇನ್ನು ಹೋಗಲ್ಲ ಅಂತ ಅಂದ ಅವಳು. ಇನ್ನು ಇವ್ರು ಸವಾಸಕ್ಕೆ ಬರಲ್ಲ ಅಂತ ಅಂದ್ಲು. ಯಾವ ಮದ್ವೆನೂ ಆಗಿರ್ಲಿಲ್ಲ, ಏನೂ ಆಗಿರ್ಲಿಲ್ಲ, ಬರೀ ಸುಳ್ಳು ಹೇಳ್ಕೊಂಡು ನಾಟಕ ಮಾಡಿರು ನನ್ನ ಹತ್ರ ಅಷ್ಟೇ. ಈಗ ಇಲ್ಲೇ ಅವನೇ, ಪರವಾಗಿಲ್ಲ. ಏನ ಬೇರೆ ಕಡೆ ಎಲ್ಲೂ ಹೋಯ್ತಿರಂಗೆ ಕಾಣಿಸ್ತಾ ಇಲ್ಲ. ಮನೇಲಿ ಇರ್ತಾನೆ, ಕೆಲಸ ಮುಗಿಸ್ಕೊತಾನೆ ಬರ್ತಾನೆ, ಎಲ್ಲೂ ರಾತ್ರಿ ಹೊತ್ತು ಎಲ್ಲೂ ಹೋಗೋದಿಲ್ಲ. ಏನೋ ಹಿಂಗೆ ಇದ್ರೆ ಅಷ್ಟೇ ಸಾಕು. ಇರ್ತಾನೆ ತಗೊಳೆ, ಅವನಿಗೂ ಬುದ್ಧಿ ಬಂದೈತೆ. ಕೆಟ್ಟ ಮೇಲೆ ಬುದ್ಧಿ ಕಲ್ತಿಲ್ಲ ಅಂತಂದ್ರೆ ಅವನ ಮನುಷ್ಯ ಅಂತಾರ. ಹೆಂಗೋ ಚೆನ್ನಾಗಿರಿ. ಅಲ್ಲ ಕನಕ, ಈ ರೋಡ್ ಫುಲ್ ಬರೀ ಹಣ್ಣೆ ಐತಲ್ಲ. ಈ ಕಡೆ ನೋಡಿದ್ರು ಹಣ್ಣು, ಆ ಕಡೆ ನೋಡಿದ್ರು ಹಣ್ಣು, ಬರೀ ಹಣ್ಣೆ, ಎಲ್ಲಿ ನೋಡಿದ್ರು ಹಣ್ಣೆ. ಲಕ್ಷ್ಮಿ ಹಬ್ಬಕ್ಕೆ ಹಣ್ಣು ಹಂಪಲು ಎಲ್ಲ ಫಲತಾಂಬೂಲ ಇಡ್ತೀವಲ್ಲ, ಅದಕ್ಕೆ. ಹೇಳಿಮ್ಮ, ಯಾವ ಹಣ್ಣು ಕೊಡ್ಲಿ? ಈ ಸೇಬು ಹಣ್ಣು ಹೆಂಗಪ್ಪ ಕೆಜಿ? ಸೇಬು ಹಣ್ಣು ಅಮ್ಮ 280 ರೂಪಾಯಿ ಅಮ್ಮ. ಏನಪ್ಪ 1 ಕೆಜಿ ಸೇಬ್ ನನಗೆ ಏನು ಒಂದು ಪುಟ್ಟಿ ಸೇಬ್ ನಾನು ಕೇಳಿದ್ನ ನಾನು? ಇಲ್ಲಮ್ಮ, ಹಬ್ಬದ ಸೀಸನ್ ಅಲ್ವಾ, ಎಲ್ಲ ಹಣ್ಣುಗಳು ರೇಟ್ ಆಗಿದೆ. ಹೋಗ್ಲಿ, ಬಾಳೆಹಣ್ಣಿಗೆ ಡಜನ್? ಬಾಳೆಹಣ್ಣು ಕೆಜಿ 100 ರೂಪಾಯಿ ಅಮ್ಮ. 100 ರೂಪಾಯಾ? ಇಷ್ಟೊಂದು ರೇಟ್ ಹೇಳಿದ್ರೆ ಹೆಂಗಪ್ಪ? ರೇಟ್ ಅಷ್ಟೇ ಅಮ್ಮ, ರೇಟ್ ಆಗಿದೆ, ಅದಕ್ಕೆ ರೇಟ್ ಹೇಳ್ತಾ ಇರೋದು. ಏನ್ ಹಬ್ಬದ ಸೀಸನ್ ಅಂತ ಏನ್ ಇಷ್ಟೊಂದು ರೇಟ್ ಹೇಳ್ತಾ ಇದೀರಲ್ಲ? ನಾವು 4 ಜನ ಬಂದಿದೀವಿ, 4 ಜನನೂ ತಗೋತೀವಿ. ರೇಟ್ ಕಮ್ಮಿ ಮಾಡ್ಕೊಡಿ. ಇಲ್ಲಮ್ಮ, ನೀವು ಎಲ್ಲೇ ಕೇಳಿ, ಇದಕ್ಕಿಂತ ಕಮ್ಮಿ ರೇಟ್ ಯಾರು ಕೊಡ್ತಾರೆ ನೋಡ್ತೀನಿ. ಹಂಗಂದ್ರೆ ಹೆಂಗಪ್ಪ? ಒಂದು ರೇಟ್ ಮಾತಾಡ್ಕೊಡು. ನಾವೆಲ್ಲರೂ ಹಣ್ಣು ತಗೊಳಕ್ಕೆ ಬಂದಿರೋದು. ಏನ್ ನಾಳೆಗೆ ಒಂದಿನ ಹಬ್ಬ ಇರುತ್ತೆ, ಹಬ್ಬ ಮುಗಿದ್ಮೇಲೆ ಯಾರು ಕೇಳಕ್ ಬರ್ತಾರೆ ನಿನ್ನ? ಏನಮ್ಮ ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ ಹೇಳಿ? ಈಗ ಹಬ್ಬದ ಸೀಸನ್ ಅಂತಾನೆ ಎಲ್ಲ ಬೆಲೆ ಜಾಸ್ತಿ ಆಗಿರೋದು. ನಾವು ಅಷ್ಟೇ ಕೊಡ್ತಂದಿರ್ತೀವಲ್ವಾ, ನಾವೇನು ಬೆಳೆದಿರ್ತೀವ? ನಾವು ನಿಮ್ಮಂಗೆನೆ ಬೇರೆ ಹತ್ರ ಕೊಂಡ್ಕೊಂಬಂದು ಇಲ್ಲಿ ಮಾರ್ತಿರ್ತೀವಿ. ಏನೋ 10 ರೂಪಾಯಿ 20 ರೂಪಾಯಿ ಉಳಿದ್ರೆ ಹೆಂಗೋ ಜೀವನಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡು ಮಾರ್ತೀವಿ. ರಾಧಕ್ಕ, ಒಂದು ಕೆಲಸ ಮಾಡೋಣ, ಎಲ್ಲ ಮಿಕ್ಸಲ್ಲಿ ಹಾಕಿಸ್ಬಿಡೋಣ. ನಾನು ವರ್ಷ ಹಂಗೆ ತಗೊಳ್ಳೋದು. ಮಿಕ್ಸಲ್ಲಿ ಹಾಕೊಡು ಅಂತ ಅನ್ನು. ಮಿಕ್ಸಲ್ಲಿ ಹಾಕೊಡ್ತೀಯನಪ್ಪ? ಹ್ಞೂ ಅಕ್ಕ, ಮಿಕ್ಸಲ್ಲಿ ಹಾಕೊಡ್ತೀನಿ. 300 ರೂಪಾಯಿಗೆ ಹಾಕ್ಲಾ? 300 ರೂಪಾಯಾ? ಅಲ್ಲ ಕಣಪ್ಪ, ಏನಪ್ಪ ಎಲ್ಲನೂ ಒಂದೊಂದು ಕೆಜಿ ಹಾಕ್ತೀಯಾ? ಏನಕ್ಕ ಹಿಂಗನ್ಬಿಟ್ರಿ? 1 ಕೆಜಿ ಆಪಲ್ಲೇ 280 ರೂಪಾಯಿ ಐತೆ. ಇನ್ನೆಲ್ಲಾನು 1 ಕೆಜಿ ಹಾಕ್ಬಿಟ್ಟು ನಾನು ಅಂಗಡಿ ಮುಚ್ಕೊಂಡು ಓಡೋಗ್ಬೇಕಾಯ್ತದ ಇಲ್ಲಿಂದವ. ಅಯ್ಯೋ ಬುಡುರದ ಕತಗಿ, ಈಗ ಹಬ್ಬದ ಸೀಸನ್ ಅಲ್ವಾ, ಎಲ್ಲ ಕಡೆನೂ ಹಿಂಗೆ ರೇಟು. ಸರಿ, ಹಾಕ್ಸತಾಗ ಒಂದು ಅರ್ಧ ಕೆಜಿ 3/4 ಕೆಜಿ ಬರಂಗೆ ಎಲ್ಲಾನು ಹಾಕ್ಕೊಡ್ತಾರೆ. ಹಾಕ್ಸತಾಗ ಇನ್ನೇನು ಮಾಡೋದು? ಎಲ್ಲ ಮಿಕ್ಸಲ್ಲಿ ಹಾಕಿದ್ರೆ 300 ರೂಪಾಯಿ ಅಂದಲ್ಲ, ಎಷ್ಟು ಕೆಜಿ ಬರ್ತದದು? ನೋಡಿ ಅಕ್ಕ, ಇಲ್ಲೇ ತೂಕ ಮಾಡಿ ಹಾಕೊಡ್ತೀನಿ ಬನ್ನಿ ಅಕ್ಕ. ಸರಿ, ಹಂಗಾದ್ರೆ 4 ಪ್ಯಾಕೆಟ್ ಹಾಕು. ಪುಷ್ಪ, ನೀನು ಮಿಕ್ಸಲ್ಲೇ ತಗತೀಯಾ?
ಹ್ಞೂ ಅಕ್ಕ, ನಾನು ಮಿಕ್ಸಲ್ಲೇ ತಗೋತೀನಿ. ಸರಿ, ಹಂಗಾದ್ರೆ ಎಲ್ಲರಿಗೂ ಮಿಕ್ಸಲ್ಲೇ ಹಾಕ್ಬಿಡು, 4 ಜನಕ್ಕೂ. ಸರಿ ಅಕ್ಕ, ಆಯ್ತು. ರಾಧಕ್ಕ, ಇಲ್ಲಿ ಹೂವೇನು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಅಲ್ಲಿ ನೋಡು, ಅಲ್ಲಿ ಎಷ್ಟೊಂದು ಹೂಗಳೈತೆ, ಅಲ್ಲಿ ಹಾರಗಳು ಚೆನ್ನಾಗವೆ ಕನಕ. ಬಾ ಕಡಿಗೆ ಹೋಗಿ ನೋಡೋಣ. ಅಲ್ಲ ಕಣೆ, ಅಲ್ಲಿ ಹಾರಗಳು ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತವೆ. ರೇಟ್ ಏನು ಜಾಸ್ತಿ ಇರ್ತದೋ ಏನೋ, ನೋಡೋಣ ಬಾರಕ್ಕ. ರಾಧಕ್ಕ, ಹಾರಗಳು ನೋಡಿ ಎಷ್ಟು ಚೆನ್ನಾಗವೆ. ಆ ಗುಲಾಬಿ ಹೂವು ಅಲ್ಲಿ ಕಟ್ಟಿದಾರಲ್ಲ, ಹಾರ ಎಷ್ಟು ಚೆನ್ನಾಗೈತೆ ನೋಡು. ಅಷ್ಟು ದೊಡ್ಡ ಹಾರ ತಗೊಂಡು ನಾವೇನೇ ಮಾಡೋಣ. ಈ ಕಡೆ ಐತೆ ನೋಡಿಲಿ, ಈ ಮಲ್ಲಿಗೆ ಹೂವಿನ ಹಾರನೂ ಐತೆ, ಸೇವಂತಿಗೆ ಹೂವಿನ ಹಾರನೂ ಇಲ್ಲಪ್ಪ. ಆ ಕಡೆ ಇತ್ತು. ಇಲ್ಲಿ ಬಿಡಕ್ಕ, ಈ ಹಾರಗಳೇ ಚೆನ್ನಾಗೈತೆ ನೋಡಲಿ. ಸುಗಂಧರಾಜದ ಹೂವಿನ ಹಾರ ಎಷ್ಟು ಚೆನ್ನಾಗೈತೆ. ಅಕ್ಕವ್ರೆ, ಯಾವ ಹಾರ ಬೇಕು ಹೇಳಿ? ಅದು ಚಿಕ್ಕ ಚಿಕ್ಕದೇ ಇರ್ಲಿ ಕಣಪ್ಪ, ಅದು ಲಕ್ಷ್ಮಿ ಕೂರಿಸ್ತೀವಲ್ಲ ಅದಕ್ಕೆ. ಹಾರ ಎಷ್ಟದು ಸುಗಂಧರಾಜದ್ದು? 250 ರೂಪಾಯಿ ಅಕ್ಕ. ಏನು 250 ರೂಪಾಯ? ಆಯ್ತು ಬಿಡು, ನಿನ್ನ ಅಂಗಡಿಲಿ ಹಾರ ವ್ಯಾಪಾರ ಆದಂಗೆ. ಅಲ್ಲ ಕಣಪ್ಪ, ನೀನು ಇದನ್ನ ಹಿಂಗೆ ಇಟ್ಕೊಂಡಿದ್ರೆ ಏನು ವರ್ಷಾನ್ಗಟ್ಲೆ ಹಂಗೆ ಇರ್ತವ? ಬಾಡೋಗೋದೇ ಇಲ್ವಾ? ಚೆನ್ನಾಗಿ ಕೇಳಿದ್ರಿ ಅಕ್ಕ. ಬಾಡೋಗ್ದೇನೋ ಬಾಡೋಯ್ತವೆ. ಹಂಗೆ ಅನ್ಬಿಟ್ಟು ಇರೋ ರೇಟ್ ಬಿಟ್ಬಿಟ್ಟು ಇನ್ನೂ ಕಡಿಮೆ ಕೊಡೋಕ್ಕಾಗುತ್ತಾ? ನಮ್ಗೆ ಲಾಸ್ ಆಗಲ್ವಕ್ಕ? ಸುಮ್ಮನೆ ನೀನು. ನೋಡಪ್ಪ, ನಾವು 4 ಜನ ಇದೀವಿ, 4 ಜನನೂ ತಗೋತೀವಿ. ಒಂದು 100 ರೂಪಾಯಿ ಮಾಡ್ಕೊಂಡು ಕೊಡು. ಒಂದಕ್ಕೆ 100 ರೂಪಾಯ? ಇಲ್ಲ ಕಣಕ್ಕ, ಬರೋದಿಲ್ಲ. ಸೇವಂತಿಗೆ ಹೂವಿನ ಹಾರನೇ ಬರೋಕ್ಲ 100 ರೂಪಾಯಿಗೆ. ಇನ್ನು ಮಲ್ಲಿಗೆ ಹೂವು, ಸುಗಂಧರಾಜದ ಹೂವುದು ಬರುತ್ತಾ? ಎಲ್ಲ ಹೂವಿನ ರೇಟ್ ಎಲ್ಲ ಜಾಸ್ತಿ ಆಗೈತೆ ಕಣಕ್ಕ. ನೋಡಪ್ಪ, ಕಮ್ಮಿ ಮಾಡ್ಕೊಂಡು ಕೊಡು, ಎಲ್ಲರೂ ತಗೋತೀವಿ. ನೋಡಿ ಅಕ್ಕ, 230 ರೂಪಾಯಿ ಕೊಡಿ ಒಂದು ಹಾರಕ್ಕೆ. ತಗೊಳಪ್ಪ. ಆ 20 ರೂಪಾಯಿ ಹಾಕ್ಬಿಟ್ಟೆ, ಆ 20 ರೂಪಾಯಿನೂ ಸೇರಿಸ್ಬಿಟ್ಟೆ ಹೇಳು. ಸೇರಿಸ್ಬಿಟ್ಟೆ ಕೊಡ್ತೀನಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ ಅಕ್ಕ, ಕೊಡಿ. ಚೆನ್ನಾಗಿ ಹೇಳ್ತೀಯ. ನೋಡು, ರೇಟು ಕಮ್ಮಿ ಮಾಡ್ಕೋ. ಏನು ಹಿಡಿದಾಟನೇ ಇಟ್ಕೊಂಡ್ರೆ ವ್ಯಾಪಾರಗಳಾಯ್ತವ. ನೋಡಿ ಅಕ್ಕ, ನಮಗೂ ಬೇಡ ನಿಮಗೂ ಬೇಡ, 200 ರೂಪಾಯಿ ಮಾಡ್ಕೊಂಡು ಕೊಡಿ ಅಕ್ಕ. ರಾಧಕ್ಕ, 200 ರೂಪಾಯಿ ಒಂದು ಹಾರಕ್ಕೆ ರೇಟ್ ಜಾಸ್ತಿ ಆಯ್ತು ಕಣಪ್ಪ. ಬಾ ಮುಂದೆ ನೋಡೋಣ ಬಾ. ಎಲ್ಲ ಕಡೆನೂ ಅಷ್ಟೇ ಅಕ್ಕ, ಹೂವಿನ ರೇಟು ಜಾಸ್ತಿ ಆಗಿದೆ. ಇದು ಸೇವಂತಿಗೆ ಹೂವು ಇಟ್ಟಿದೆಯಲ್ಲ, ಅದು ಹೆಂಗಪ್ಪ ಮಾರು? 180 ರೂಪಾಯಿ ಅಕ್ಕ ಮಾರು. ತಗೊಳಪ್ಪ. ಏನು ನೀನೇನು ಹೂವನ ಎಲ್ಲಿಂದ ತರಿಸಿದ್ಯಾ? ಇಂಪೋರ್ಟ್ ಏನಾದರೂ ಮಾಡಿಸ್ಬಿಟ್ಟಿದ್ಯಾ ಬೇರೆ ದೇಶದಿಂದವ? ಎಲ್ಲದಕ್ಕೂ ಟ್ಯಾಕ್ಸ್ ಸೇರಿಸಿ ಹಾಕಿಸ್ತಾರಲ್ಲ, ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ, ಹಾಗೆ ಎಲ್ಲದಕ್ಕೂ ಇಷ್ಟೊಂದು ರೇಟ್ ಹೇಳಿದ್ರೆ ಯಾರು ತಗೋತಾರೆ ಹೇಳಿ? ನಿನ್ನ ಹತ್ರ ರೇಟ್ ಇದೆ ಅಕ್ಕ. ನೀವು ಈ ಥರ ಎಲ್ಲ ಇದು ಮಾಡಿದ್ರೆ ಹೆಂಗೆ ಹೇಳಿ? ಈಗ ಮಾಲ್ಗಳಲ್ಲೆಲ್ಲ ಹೋಯ್ತೀರಾ, ಅಲ್ಲೆಲ್ಲನೂ ಹೇಳಿದ ರೇಟೇ ಕೊಟ್ಬಿಡ್ತಾ ಇರೋದಿಲ್ವಾ ನೀವು? ಅಲ್ಲೇನೋ ಅಷ್ಟು ಇಷ್ಟಾಕೆ ಅಷ್ಟಾಕೆ ಅಂತೀರಾ. ಇಲ್ಲಿ ಮಾತ್ರ ನಮ್ಮಂತ ಈ ಫುಟ್ಪಾತ್ ಮೇಲೆ ಮಾರೋರ ಹತ್ರ ಬಂದ್ಬಿಟ್ಟು ಕಮ್ಮಿ ಮಾಡಿ ಅಂತೀರಾ. ಇರ್ಲಿ ಬಿಡಪ್ಪ, ನೋಡ್ಕೊಂಡು ರೇಟ್ ಹಾಕೊಡು. 4 ಜನ ಇದೀವಿ, 4 ಜನನೂ ವ್ಯಾಪಾರ ಮಾಡ್ತೀವಿ. ಇನ್ನು ಮಲ್ಲಿಗೆ ಹೂವನು ಬೇಕು, ಕನಕಾಂಬರನೂ ಬೇಕು, ಸೇವಂತಿಗೆನೂ ಬೇಕು. ಪೂಜೆಗೆ ಹೂವು ಎಲ್ಲ ಇಲ್ಲೇ ತಗೋತೀವಿ. ನೀವೇ ಒಂದು ರೇಟ್ ಹೇಳಿ ಅಕ್ಕ, ನೋಡೋಣ. ನಾನು ಗೀಟಿದ್ರೆ ನಾನು ಕೊಡ್ತೀನಿ. ನೋಡಪ್ಪ, ಈಗ ಅಷ್ಟು ಇಷ್ಟು ಅಂತ ಹೇಳ್ದಾಡ್ಬೇಡ. ಸೇವಂತಿಗೆ ಹೂವು 100 ರೂಪಾಯಿ ಮಾಡ್ಕೊ ಮಾರು. 100 ರೂಪಾಯಿ ಮಾಡ್ಕೊ, ಒಂದೊಂದು ಹಾರಕ್ಕೆ 180 ರೂಪಾಯಿ ಮಾಡ್ಕೊಂಡು ಕೊಡು. ಅಯ್ಯೋ ರಾಧಕ್ಕ, ನೀನೇನು ಇಷ್ಟೊಂದು ರೇಟ್ ಹೇಳ್ತಾ ಇದೀಯಾ? ಇಲ್ಲ ಕಮ್ಲಿ, ನಾನು ಆ ಕಡೆಯಿಂದ ಬತ್ತ ಕೇಳ್ಕೊಬಂದೆ. ಎಲ್ಲ ಕಡೆನೂ 200 250 ಅಂತಾನೆ ಅಂತಾರೆ. ಬಿಡು, 180ಕ್ಕೆ ಸಿಕ್ಕಿದ್ರೆ ಸಿಗ್ಲಿ ಅಂತ ಇನ್ನೇನು ಮಾಡೋದು? ವರ್ಷಕ್ಕೊಂದು ಹಬ್ಬ ಮಾಡ್ತೀವಿ, ಆವಾಗಲೂ ದೇವ್ರಿಗೆ ಹೂವು ಹಾಕೋದಕ್ಕೆ ಈ ಥರ ಬಾರ್ಗಿಂಗ್ ಮಾಡ್ಕೊಂಡು ಕಂಜೂಸ್ತಾನ ಮಾಡ್ಕೊಂಡು ನಿಂತಿದ್ರೆ ಆಯ್ತದ? ತಗೊಳ್ಳಿ. ಸರಿ ಕಣಪ್ಪ, ಕೊಡಪ್ಪ 4 ಜನಕ್ಕೂ. ನಿನ್ಗೆ ಯಾವ್ಯಾವ ಹೂ ಬೇಕು ತಗೊಳ್ಳ ಸುಧಾ. ಕಮ್ಲಿ, ನೀನು ನಿನ್ಗೆ ಯಾವ್ಯಾವ್ದು ಬೇಕು ತಗೋ, ಆಮೇಲೆ ರೇಟು ಮಾತಾಡೋಣ. ಪುಷ್ಪ, ನಿನಗೂ ಯಾವ್ದು ಬೇಕು ತಗೊಳವ? ಇನ್ನೇನು ಸಂಜೆ ಆಯ್ತಾ ಬಂತು, ಇನ್ನು ಸೀರೆಗೆ ಬೇರೆ ತಗೋಬೇಕು ಅಂಗಡಿಗೆ ಹೋಗಿ. ಸೀರೆ ಇವತ್ತು ತಗೋತಾ ಇದೆಯಕ್ಕ? ಹ್ಞೂ ಕಣೆ, ನಾನೇನು ಲಕ್ಷ್ಮಿ ಕೂರಿಸೋದು ಬೇಡ ಅಂತ ಇದ್ದೆ. ಇವಳು ಸುಧಾನು ಇನ್ನೂ ಸೀರೆ ತಗೊಂಡಿಲ್ವಂತೆ. ಇನ್ನೇನು ಅವಳು ತಗೊಂಡಾಗಲೇ ನಾನು ತಗೊಬಿಡ್ತೀನಿ, ನಾನು ಕೂರಿಸ್ತಾ ಇದ್ದೀನಿ. ಅದಕ್ಕೆ ಬೇಗ ತಗೊಳ್ಳಿ, ಅಲ್ಲೇ ಹೋಯ್ತಾ ಸೀರೆ ತಗೊಂಡು ಹಂಗೆ ಮನೆಗೆ ಹೋಗೋಣ. ಇನ್ನು ಪೂಜೆ ಸಾಮಾನು ಬೇರೆ ತಗೋಬೇಕು. ಇದ್ಯಾವುದಕ್ಕ ಅಂಗಡಿ? ಇದು ಗ್ರಂಥಿಗೆ ಅಂಗಡಿ. ನಾನು ಪೂಜೆ ಸಾಮಾನು, ಈ ಬತ್ತಿ, ಆಮೇಲೆ ಈ ಹತ್ತಿದು ಹಾರ ಬರುತ್ತಲ್ಲ, ಅದು ಎಲ್ಲನೂ ಇಲ್ಲೇ ತಗೊಳ್ಳೋದು. ಎಲ್ಲ ಸಾಮಾನು ಚೆನ್ನಾಗಿ ಕೊಡ್ತಾರೆ. ಹೌದಾ? ನಾನು ಇಲ್ಲಿ ತಗೋತಿರ್ಲಿಲ್ಲ ಅಕ್ಕ. ಅಲ್ಲೇ ಅರ್ಶಿನ ಕುಂಕುಮ ಎಲ್ಲನೂ ಅಲ್ಲೇ ರೋಡ್ ಸೈಡಲ್ಲೇ ಇಟ್ಕೊಂಡಿರ್ತಾರಲ್ಲ, ಅಲ್ಲೇ ಮಡ್ಲಕ್ಕಿ ಸಾಮಾನು ಅವು ಇವು ಎಲ್ಲನೂ ಅಲ್ಲೇ ತಗೊಂಡೋಗ್ಬಿಡುವೆ. ಇಲ್ಲ, ಇಲ್ಲಿ ಗ್ರಂಥಿಗೆ ಅಂಗಡಿನಲ್ಲಿ ಎಲ್ಲ ಬಾಣಂತನಕ್ಕೆ ಬೇಕಾಗಿರೋ ಸಾಮಾನುಗಳು, ಪೂಜೆ ಸಾಮಾನುಗಳು ಪ್ರತಿಯೊಂದು ಸಿಗುತ್ತೆ. ಅದಕ್ಕೆ ಇಲ್ಲಿಗೆ ಬಂದ್ಬಿಡೋದು ನಾನು. ಸರಿ, ಹಂಗಾದ್ರೆ ಇಲ್ಲಿ ಎಲ್ಲ ಪೂಜೆ ಸಾಮಾನುಗಳು ತಗೊಳ್ಳಿ, ಹೊರಡೋಣ, ಟೈಮ್ ಆಯ್ತದಿನ.